ಸರ್, ಈಗ ಸರ್ಕಾರ ಏನಾದರೂ ಕೂಡ ಈ ಕಾಂಪೋಸ್ಟೇಬಲ್ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಿಕ್ಕೆ ಮುಂದಾಗಿದೆ ಹೇಗೆ? ಯಾಕಂತಂದ್ರೆ ಪರಿಸರವಾದಿಗಳಿಗೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ. ಯಾವುದು? ಅದೇ ಕಾಂಪೋಸ್ಟೇಬಲ್ ಅಂತ ಒಂದು ಚೀಲವನ್ನ ಅವ್ರು ಹೇಳ್ತಾ ಇರುವಂತದ್ದು, ಪೇಪರ್ ಬ್ಯಾಗ್ ಅನ್ನ ಬಳಸಿ, ಇಲ್ಲಾಂದ್ರೆ ಇದು ಪರಿಸರಕ್ಕೆ ಹಾನಿ ಆಗುತ್ತೆ. ನೋಡಿ, ಈ ವಿಷಯದ ಬಗ್ಗೆ ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಬಯೋಡಿಗ್ರೇಡೇಬಲ್ ಅಂತ ಹೇಳಿದ್ರೆ ಜೈವಿಕವಾಗಿ ವಿಘಟನೆ ಆಗುವುದು ಅಂತ ಅರ್ಥ. ನಾವೇನು ಈಗಾಗಲೇ ಪರವಾನಗಿ ಕೊಟ್ಟಿದ್ದೇವೆ. ಇದು ಕೇಂದ್ರ ಸರ್ಕಾರ 2022ರಲ್ಲಿ ಬಯೋಡಿಗ್ರೇಡೇಬಲ್ ಜೈವಿಕ ವಿಘಟನೆ ಆಗುವಂತ ಕ್ಯಾರಿ ಬ್ಯಾಗ್ ಅನ್ನು ಉಪಯೋಗ ಮಾಡಲಿಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರವಾನಗಿ ಕೊಡಬೇಕು ಅನ್ನುವಂಥದ್ದು ಒಂದು ಸಣ್ಣ ತಿದ್ದುಪಡಿ ಮಾಡಿ ಆದೇಶ ಮಾಡಲಾಗಿದೆ. ನಾವು ಮೊದಲಿನಿಂದಲೂ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಮಣ್ಣಲ್ಲಿ ಮಣ್ಣಾಗುವುದಿಲ್ಲ, ಇವತ್ತು ನೀರಿನಲ್ಲಿ ಕರಗೋದಿಲ್ಲ. ಇದನ್ನು ಏನಾದರೂ ಜಾನುವಾರುಗಳು ಈ ಪ್ಲಾಸ್ಟಿಕ್ ನುಗ್ಗ ಹಾಕಿದರೆ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಪ್ಲಾಸ್ಟಿಕ್ ಸುಟ್ಟರೆ ಅದರಿಂದ ಪರಿಸರಕ್ಕೆ ಹಾನಿ ಆಗ್ತದೆ. ಕ್ಯಾನ್ಸರಸ್ ಒಂದು ಅಂಶಗಳು ಅದರಲ್ಲಿ ಪರಿಸರದಲ್ಲಿ ಸೇರಿಕೊಳ್ಳುವುದರಿಂದ ಮನುಷ್ಯನ ಆರೋಗ್ಯಕ್ಕೆ ಅದು ಹಾನಿಕಾರಕವಾಗಿದೆ. ಹೀಗಾಗಿ ನಾವು ವಿನಂತಿಯನ್ನು ಮಾಡಿದ್ದೇವೆ, ಬಟ್ಟೆಯ ಒಂದು ಚೀಲಗಳನ್ನು ಉಪಯೋಗ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಈಗೇನು ಜೈವಿಕ ವಿಘಟನೆ ಆಗುವಂಥ ಚೀಲಗಳೇನಿದ್ದಾವೆ, ಇದು ಕರಗಿ ಗೊಬ್ಬರ ಆಗ್ತದೆ. ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಇಂಥ ಜೈವಿಕ ವಿಘಟನೆ ಆಗುವಂಥ ಕ್ಯಾರಿ ಬ್ಯಾಗ್ಗಳು ಏನು ತಯಾರು ಮಾಡುವಂಥವರು ಇವತ್ತು ಅದರ ಒಂದು ಏನು ಅದರಿಂದ ಏನೂ ತೊಂದರೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಏನು ನಮ್ಮ ನಿಯಮಗಳಿದ್ದಾವೆ, ನಾರ್ಮ್ಸ್ ಇದೆ, ಅದು ಯಾವುದು ಉಲ್ಲಂಘನೆ ಮಾಡದ ರೀತಿಯಲ್ಲಿ ಮಾಡಲಿಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರವಾನಗಿಯನ್ನು ಅವರು ಪಡಿಬೇಕಾಗ್ತದೆ. ಈಗ ಉತ್ಪಾದನೆ, ಅದರ ಸಾಗಾಣಿಕೆ, ಶೇಖರಣೆ, ಮಾರಾಟ, ಉಪಯೋಗ ಎಲ್ಲವನ್ನೂ ನಾವು ನಿಷೇಧ ಮಾಡಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನಾನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುತ್ತೇನೆ. ಮತ್ತೆ ಈಗಾಗಲೇ ಕೆಲವೊಂದು ಪಟ್ಟಣಗಳನ್ನು ನಾವು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದೇವೆ. ಇದು ನಿರಂತರವಾಗಿ ನಮ್ಮ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಅನೇಕ ಕಡೆ ನಮ್ಮವರು ದಾಳಿ ಮಾಡಿದ್ದಾರೆ, ಸೀಸರ್ ಮಾಡಿದ್ದಾರೆ, ಪ್ರಕರಣ ದಾಖಲಿಸಿದ್ದಾರೆ, ಮತ್ತೆ ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯ ಸಂಸ್ಥೆಗಳ ಜಿಲ್ಲಾಡಳಿತದ ಹೆಚ್ಚಿನ ಒಂದು ಅವರ ಸಹಕಾರ ಅವಶ್ಯಕತೆ ಇದೆ. ಅದನ್ನು ತೆಗೆದುಕೊಳ್ಳಲಿಕ್ಕೆ ಅದು ಅವರೆಲ್ಲರೂ ಕೊಡಬೇಕು ಮತ್ತು ಜನರು ಇದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಈ ರಾಜ್ಯದ ಜನರಿಗೆ ವಿನಂತಿಯನ್ನು ಮಾಡುತ್ತೇನೆ. ಅದೇ ರೀತಿ ಇವರು ಹೋರಾಟಕ್ಕೆ ನಾವು ಮುಂದಾಗ್ತೇವೆ, ಅವ್ರಿಗೆ ಏನಾದ್ರು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಿಷೇಧ ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ. ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಈ ವಿಷಯದ ಬಗ್ಗೆ ಮಾತನಾಡಿದ್ದೇನೆ. ಜೈವಿಕ ವಿಘಟನೆ ಆಗುವಂತ ಕ್ಯಾರಿ ಬ್ಯಾಗ್ಸ್ ಏನಿದೆ, ಇದರಿಂದ ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗೋದಿಲ್ಲ. ಇನ್ನೊಂದು, ಈ ತಮ್ಮ ಗಮನಕ್ಕೆ ಇದೇನೋ ಗೊತ್ತಿಲ್ಲ, ಈ ಶರಾವತಿ ಪಂಪ್ ಯೋಜನೆ ಸಂಬಂಧಪಟ್ಟಂಗೆ ಒಂದಷ್ಟು ಅಲ್ಲಿ ವಿರೋಧ ವ್ಯಕ್ತ ಆಗ್ತಿದೆ, ಜೊತೆಗೆ ಒಂದಷ್ಟು ಗಿಡ ಮರಗಳು ಕೂಡ ನಾಶವಾಗುತ್ತೆ ಅಂತ ಅಲ್ಲಿ ಒಂದಷ್ಟು ಅಭಿಯಾನ ಕೂಡ ಕೈಗೊಳ್ತಾ ಇದೆ, ದಯವಿಟ್ಟು ಬೇಡ ಅನ್ನೋದು. ಇದೇನು ತಮ್ಮ ಗಮನಕ್ಕೆ ಇದೆ ಸರ್? ಅಂದ್ರೆ ಅರಣ್ಯ ನಾಶ. ನೋಡಿ, ಈಗಾಗಲೇ ನಮ್ಮ ವೈಲ್ಡ್ ಲೈಫ್ ಬೋರ್ಡ್ ಅಲ್ಲಿ ಮತ್ತೆ ಬೇರೆ ಬೇರೆ ಹಂತದಲ್ಲೂ ಸರ್ಕಾರದ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಏನಿದೆ ಅಲ್ಲ, ಇದರಿಂದ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. ಈ ವಿದ್ಯುತ್ ಉತ್ಪಾದನೆಯಿಂದ ಇವತ್ತು ರಾಜ್ಯ ವಿದ್ಯುತ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಆಗ್ತದೆ. ನೋಡಿ, ಶರಾವತಿ ಯೋಜನೆಯಲ್ಲಿ ಕನಿಷ್ಠ ಮರಗಳು ಮಾತ್ರ ಕಡಿಬೇಕು ಅನ್ನುವಂಥ ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಯನ್ನು, ಷರತ್ತನ್ನು ನಾವು ವಿಧಿಸಿದ್ದೇವೆ. ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೂ 2 ಸಲ ಸಭೆನೂ ಆಗಿದೆ. ಹೀಗಾಗಿ ಕನಿಷ್ಠ ಮಟ್ಟದ ಮರಗಳನ್ನು ತೆರವು ಮಾಡಿ ಈ ಯೋಜನೆ ಹಿಂದೆ ಒಂದು ನೀರಾವರಿ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಸಾವಿರಾರು ಮರ ಕಡಿಬೇಕಾಗ್ತಿತ್ತು.
ಆದರೆ ಮಿನಿಮಮ್ ಮರಗಳು ಕಡಿದು ಹೆಚ್ಚಿನ ಒಂದು ವಿದ್ಯುತ್ ಉತ್ಪಾದನೆ ಮಾಡುವಂಥ ಈ ಯೋಜನೆ ಇದೆ ಅನ್ನುವಂಥದ್ದು ಇವತ್ತು ಎಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈ ಪ್ರಾಣಿ ಸಂಕುಲಕ್ಕೆ ಏನಾದರೂ ಕೂಡ ಹಾನಿ ಆಗಲ್ಲ ಸರ್ ಆ ಸಂದರ್ಭದಲ್ಲಿ? ಅಂದ್ರೆ ಈಗ ನೀವು ನಿಯಮಿತವಾಗಿ ಮರ ಕಡಿದ್ರೂ ಕೂಡ ಈ ಪ್ರಾಣಿ ಸಂಕುಲಗಳು ಕೂಡ ಆ ಭಾಗದಲ್ಲಿ ಹೆಚ್ಚಾಗಿ ಯಾವುದೇ ರೀತಿಯ ವನ್ಯಜೀವಿಗಳು ತೊಂದರೆ ಆಗದ ರೀತಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಅವರಿಗೆ ಹೇಳಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.